ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆಯದಂತಹ 13ನೇ ಸ್ಪಾಟ್ಗೆ ಶೋಧ ಕಾರ್ಯಾಚರಣೆ ಇವತ್ತಾದರೂ ನಡೆಯುತ್ತಾ ಅನ್ನುವ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ನಿನ್ನೆ ಸಾಕಷ್ಟು ಪ್ರಯತ್ನಗಳಾಯಿತು, ಸಾಕಷ್ಟು ಮೀಟಿಂಗ್ ಆಯಿತು, ಬಟ್ ಕೊನೆಯವರೆಗೂ ಕೂಡ ಅಂದರೆ ಕೊನೆಯ ಹಂತದವರೆಗೂ ಕೂಡ ಉತ್ಖನನ ನಡೆಯಲಿಲ್ಲ. ಹಾಗಾದರೆ ಇವತ್ತೇನಾದರೂ ಆಗಬಹುದಾ? ಸಾಕಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ 13ನೇ ಸ್ಪಾಟ್ ಬಗ್ಗೆ. ಯಾಕೆ ಇಷ್ಟೊಂದು ವಿಳಂಬ ಆಗ್ತಾ ಇದೆ? ಇದರ ನಡುವೆ ನಿನ್ನೆ ದೂರುದಾರನ ವಿಚಾರಣೆ ಆಗಿದೆ. ಬರೋಬ್ಬರಿ 3 ಗಂಟೆಗಳ ಕಾಲ ದೂರುದಾರನ ವಿಚಾರಣೆಯಾಗಿದೆ. ನಿನ್ನೆ ಉತ್ಖನನ ಆಗಬೇಕಿತ್ತು. ಈ ಸ್ಪಾಟಲ್ಲಿ 13ನೇ ಸ್ಪಾಟಲ್ಲಿ ಉತ್ಖನನ ಆಗಬೇಕಿತ್ತು, ಆಗಲಿಲ್ಲ. ಅದಕ್ಕೆ ಬೇರೆಯದ್ದೇ ಕಾರಣಗಳಿರಬಹುದು. ಬಟ್ ಏಕಾಏಕಿಯಾಗಿ ನಿನ್ನೆ ದೂರುದಾರ ಸ್ವಲ್ಪ ಲೇಟಾಗಿ ಬಂದ. SIT ಕಚೇರಿಗೆ ಲೇಟಾಗಿ ಬಂದ. 11 ಗಂಟೆಗೆ ಬರಬೇಕಿದ್ದಂತಹ ವ್ಯಕ್ತಿ 1 ಗಂಟೆ ಸುಮಾರಿಗೆ ಬಂದ. ಅದಾದ ನಂತರ ಉತ್ಖನನ ನಡೆಯಲಿಲ್ಲ, ಸ್ಪಾಟ್ಗೆ ಅವರನ್ನು ಕರ್ಕೊಂಡು ಹೋಗಲಿಲ್ಲ. ಬದಲಿಗೆ 3 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿದ್ದಾರಂತ ಗೊತ್ತಾಗ್ತಾ ಇದೆ. ಸೊ ಈ ವಿಚಾರಣೆ ಬಗ್ಗೆಯೂ ಕೂಡ ಕುತೂಹಲ ಇದೆ. ಒಂದು ಕಡೆ ಆರಂಭದಲ್ಲಿ 15 ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಗಿತ್ತು ಈ ವ್ಯಕ್ತಿಯನ್ನು. ಆಗ ಆತ ಕೊಟ್ಟಂತಹ ಎಲ್ಲ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು. ಜೊತೆಗೆ ಆತ ತೋರಿಸಿದಂಥ ಸ್ಪಾಟ್ಗಳಿಗೆ ಹೋಗಿ ಮಾರ್ಕ್ ಮಾಡಿ ಬರಲಾಗಿತ್ತು. ಅದಾದ ನಂತರ ಉತ್ಖನನ ಆರಂಭ ಆಗಿತ್ತು. ಈಗ ಉತ್ಖನನ ಪ್ರಕ್ರಿಯೆ ಇನ್ನೂ ಕೂಡ ಚಾಲುವಲ್ಲಿದೆ, ಅಂದರೆ ಇನ್ನೂ ಚಾಲ್ತಿಯಲ್ಲೇ ಇದೆ. 13ನೇ ಸ್ಪಾಟಲ್ಲಿ ಇನ್ನೂ ಉತ್ಖನನ ಆಗಲಿಲ್ಲ. ಈಗ 13 ಆದ ನಂತರ ವಾಟ್ ನೆಕ್ಸ್ಟ್ ಅನ್ನುವ ಪ್ರಶ್ನೆ ಇತ್ತು. ಅಂದರೆ ಬೇರೆಯದ್ದೇ ಅಥವಾ ಬೇರೆ ಸ್ಪಾಟ್ಗಳನ್ನು ಏನಾದರೂ ಗುರುತು ಮಾಡಬಹುದಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕುತೂಹಲ ಇತ್ತು. ಆ ಕುತೂಹಲದ ನಡುವೆ ನಿನ್ನೆ 3 ಗಂಟೆಗಳ ಕಾಲ ದೂರುದಾರನ ವಿಚಾರಣೆಯಾಗಿದೆ. ಹಾಗಾದರೆ ಇವತ್ತಾದರೂ ಸ್ಪಾಟಲ್ಲಿ ಉತ್ಖನನ ಆಗುತ್ತಾ? GPR ಬಳಸುತ್ತಾ SIT ತಂತ್ರಜ್ಞಾನ ಬಳಕೆ ಮಾಡಿ ಅಸ್ಥಿಪಂಜರಗಳ ಪತ್ತೆಗೆ ಪ್ಲಾನ್ ಅನ್ನು ಹಾಕ್ಕೊಂಡಿದೆ ಅಂತ ಗೊತ್ತಾಗ್ತಾ ಇದೆ. ಆರಂಭದಿಂದಲೂ ಕೂಡ ಇಡೀ ತನಿಖೆಯ ಭಾಗವಾಗಿ GPR ಅನ್ನ ಯೂಸ್ ಮಾಡಬೇಕು ಅನ್ನುವ ವಾದ, ಮನವಿ, ಒತ್ತಾಯ, ಆಗ್ರಹ ಎಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಕಾರಣ ಅದು ಅರಣ್ಯ ಪ್ರದೇಶ, ಸಾಕಷ್ಟು ವರ್ಷಗಳ ಹಿಂದೆ ಆಗಿರುವಂತಹ ಕೃತ್ಯ ಅಂತ ಆರೋಪ. ಅಂದರೆ ಹೆಚ್ಚು ಕಡಿಮೆ 20 ವರ್ಷಗಳ ಹಿಂದೆ ಆತ ಮೃತದೇಹಗಳನ್ನು ಊತ ಹಾಕಿರಬಹುದು. 2014ರಲ್ಲಿ ಆತ ಧರ್ಮಸ್ಥಳವನ್ನು ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಈಗ 11 ವರ್ಷ ಆಗಿದೆ. 2014ಕ್ಕೂ ಹಿಂದೆ 1995 ಈ ಅವಧಿಯಲ್ಲಿ ಆತ ಶವಗಳನ್ನು ಊತ ಹಾಕಿದ್ದೀನಿ ಅಂತ ಹೇಳೋದಾದರೆ ಹೆಚ್ಚು ಕಡಿಮೆ ಇಲ್ಲಿಗೆ 30 ವರ್ಷ, 25 ವರ್ಷ, 20 ವರ್ಷ ಆ ಅವಧಿಯಲ್ಲಿ ಊತ ಹಾಕಿದ್ದಾನೆ. ಈ ಅವಧಿಯಲ್ಲಿ ಅಂದರೆ ಈ 20 ವರ್ಷ, 25 ವರ್ಷದ ಅವಧಿಯಲ್ಲಿ ಪ್ರಾಕೃತಿಕವಾಗಿ ಅಂದರೆ ಸ್ವಾಭಾವಿಕವಾಗಿಯೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗಿದೆ, ಸಾಕಷ್ಟು ಮಾರ್ಪಾಟಾಗಿದೆ, ಸಾಕಷ್ಟು ಬದಲಾವಣೆಯಾಗಿದೆ. ಮುಖ್ಯವಾಗಿ 2019ರಲ್ಲಿ ನೇತ್ರಾವತಿ ನದಿಯ ಪ್ರವಾಹ ಆಗಿತ್ತು ಸಾಕಷ್ಟು ಮಳೆಯಿಂದಾಗಿ. ಈ ಎಲ್ಲ ಕಾರಣಕ್ಕಾಗಿ GPR ಅನ್ನು ಯೂಸ್ ಮಾಡಿ ಅಂತ ಒಂದು ಒತ್ತಾಯ ಇತ್ತು. ಸೊ ಇವತ್ತು ಯೂಸ್ ಮಾಡಿ ಅಸ್ಥಿಪಂಜರವನ್ನು ಹೊರತೆಗೆಯುತ್ತಾ ಇದೆಯಾ ಇಲ್ಲವಾ, ಉತ್ಖನನ ಆಗುತ್ತಾ ಅನ್ನೋದ್ರ ಬಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮಗೂ ಕೂಡ ಮಾಹಿತಿ ಗೊತ್ತಾಗುತ್ತೆ.